ಪೂಜೆ ಮಾಡಿಸೋದಕ್ಕೆ ಇತ್ತು ಇಲ್ಲ. ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾವು ಇವತ್ತು ನಮ್ಮ ಊರಿಗೆ ಬಂದಿದ್ವಿ. ಏನಕ್ಕೆ ಅಂತಂದರೆ ತುಂಬ ದೇವಸ್ಥಾನಗಳಿಗೆ ಹೋಗಿ ತುಂಬ ದಿನಗಳಾಗೋಗಿತ್ತು. ಸೊ ದೇವಸ್ಥಾನಗಳಿಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ಊರಿಗೆ ಬಂದಿದ್ವಿ. ಈ ದೇವಸ್ಥಾನ ಬಂದು ನಮ್ಮ ಊರ ಪಕ್ಕನೇ ಇರೋ ದೇವಸ್ಥಾನ. ಇದು ನಮ್ಮ ಮನೆ ದೇವರು. ಊರಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಬರ್ತೀವಿ. ಪವರ್ಫುಲ್ ದೇವರು ಲಕ್ಷ್ಮೀ ದೇವಿ, ನಮ್ಮ ಮನೆ ದೇವ್ರು ಕೂಡ ಹೌದು. ಈ ದೇವಸ್ಥಾನದಲ್ಲಿ ಮದುವೆಗಳು ನಡೆಯುತ್ತೆ, ಬರ್ತಡೇ, ಬೀಗ್ರೂಟ, ಹಿಂಗೆ ತುಂಬ ಅರ್ಕೆಗಳು ಮಾಡ್ಕೊಂಡಿರ್ತಾರೆ. ಅದೆಲ್ಲ ಈ ದೇವಸ್ಥಾನದಲ್ಲಿ ಬಂದು ಅರ್ಕೆನ ತೀರಿಸ್ಕೊಂಡು ನಾನ್ ವೆಜ್ ಮಾಡ್ತಾರೆ ಈ ದೇವರಿಗೆ. ಅಂದರೆ ನಾನ್ ವೆಜ್ ಮಾಡೋದು, ನಾನ್ ವೆಜ್ ಲಕ್ಷ್ಮೀ ದೇವಿಗೆ ಆಗಲ್ಲ, ಬಂಟ್ರಿಗೆ ನಾನ್ ವೆಜ್ ಆಗುತ್ತೆ ಅಂತ ನಾನ್ ವೆಜ್ ಮಾಡ್ತಾರೆ. ಲಕ್ಷ್ಮೀ ದೇವಿಗೆ ಪೊಂಗಲು ಬೆಲ್ದನ ಏನಾದರೂ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಮತ್ತು ಲಕ್ಷ್ಮೀ ದೇವಿಗೆ ನಾನ್ ವೆಜ್ ಎಲ್ಲ ಮಾಡಲ್ಲ, ಬಂಟ್ರಿಗೆ ಮಾತ್ರ ನಾನ್ ವೆಜ್ ಮಾಡ್ತಾರೆ. ದೇವ್ರನ್ನ ನೋಡೋದೇ ಒಂದು ಖುಷಿಯಾಗಿರುತ್ತೆ. ಏಕೆ ಅಂತಂದರೆ ಹೂವಿನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಡೈಲಿ ಇದೇ ಥರ ಡೆಕೋರೇಷನ್ ಮಾಡಿರ್ತಾರೆ. ಫ್ಲವರಲ್ಲಿ ಎವ್ರಿ ಡೇ ಇದೇ ಥರ ಅಲಂಕಾರ ಇರುತ್ತೆ. ಅದರಲ್ಲೂ ಇನ್ನು ಬೆಣ್ಣೆ ಅಲಂಕಾರ ಎಲ್ಲ ಮಾಡ್ತಾರೆ. ಆವಾಗ ದೇವ್ರು ನೋಡೋದೇ ಒಂದು ಖುಷಿ. ಫುಲ್ ಝೂಮ್ ಮಾಡ್ತಿರೋದಕ್ಕೂ ದೇವರೇ ಕಣ್ಮುಂದೆ ಬಂದಿರೋ ಥರ ಫೀಲ್ ಆಗ್ತಾಯಿತ್ತು. ಹಬ್ಬದಲ್ಲಂತೂ ದೇವ್ರನ್ನ ಮೆರೆಸ್ತಾರೆ. ಅದು ನೋಡೋಕೆ ಮಾತ್ರ ಹಬ್ಬಗಳಲ್ಲಂತೂ ದೇವ್ರು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಮತ್ತು ನಮ್ಮ ಕಡೆ ಎಲ್ಲ ಹಜ್ಮರಿ ಹಬ್ಬ ಅಂತ ಮಾಡ್ತಾರೆ. ಹೆಜ್ಜೆಗೊಂದು ಮರಿ ಕಡಿಯೋದು ಅಂತ. ಮುಂಚೆ ಎಲ್ಲ ಹೆಜ್ಜೆಗೊಂದು ಮರಿನೇ ಕಡಿತಾ ಇದ್ರಂತೆ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೂ ಏನು ಕಡಿಮೆ ಕಡಿಯೋಲ್ಲ, ತುಂಬ ಮರಿಗಳನ್ನ ಕಡಿತಾರೆ. ಆದರೆ ಹಜ್ಮರಿ ಹಬ್ಬ ಅಂತಲೇ ಕರೀತಾರೆ, ಬಟ್ ಹೆಜ್ಜೆಗೊಂದು ಮರಿ ಕಡಿಯೋಲ್ಲ ಇವಾಗ. ಅಷ್ಟು ಮರಿಗಳು ಕಡಿಯೋದು, ಮನೆಗೊಂದು ಮರಿ ಕಡಿತಾ ಇದ್ರಂತೆ. ಇವಾಗೆಲ್ಲ ಕಡಿಮೆ ಆಗಿದೆ. ಜನ ಏನಿರಲಿಲ್ಲ, ದೇವಸ್ಥಾನ ಏನು ರಶ್ ಇರಲಿಲ್ಲ. ಫುಲ್ ಫ್ರೀಯಾಗಿ ಆರಾಮಾಗಿ ನೋಡ್ಕೊಂಬಂದ್ವಿ. ದೇವ್ರ ದರ್ಶನ ಚೆನ್ನಾಗಾಯಿತು. ಈ ದೇವಸ್ಥಾನದಲ್ಲಿ ತುಂಬ ಫಂಕ್ಷನ್ಗಳಾಗ್ತಾ ಇರುತ್ತೆ. ಬರ್ತಡೇ ಏನೇನೋ ಫಂಕ್ಷನ್ಗಳು ಮಾಡ್ತಾ ಇರ್ತಾರೆ. ಬೀಗ್ರೂಟ ಇರಲಿ, ಅರ್ಕೆ ಇರಲಿ, ಏನಂತ ಒಂದು ಫಂಕ್ಷನ್ ಆಗ್ತಾ ಇರುತ್ತೆ. ನಾವು ಹೋಗಿದ್ದನ್ನು ಕೂಡ ಒಂದು ಫಂಕ್ಷನ್ ಇತ್ತು. ಮುಂಚೆ ಎಲ್ಲ ಇಷ್ಟು ಚೆನ್ನಾಗಿಲ್ಲ ದೇವಸ್ಥಾನ, ಇವಾಗ ಫುಲ್ ಆಲ್ಟ್ರೇಷನ್ ಮಾಡಿಸಿರೋದು. ಮುಂಚೆನೂ ದೇವಸ್ಥಾನ ಚೆನ್ನಾಗಿತ್ತು, ಬಟ್ ಇಷ್ಟು ಚೆನ್ನಾಗಿರಲಿಲ್ಲ. ಇವಾಗ ಫುಲ್ ಆಲ್ಟ್ರೇಷನ್ ಮಾಡಿ ಎಲ್ಲ ವಿಗ್ರಹ ಎಲ್ಲನೂ ಹೊಸ್ದಾಗಿ ಮಾಡಿದ್ದಾರೆ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಅದ್ರ ಪಕ್ಕನೇ ಇದೊಂದು ಚಿಕ್ಕಮ್ಮನ ದೇವಸ್ಥಾನ ಇತ್ತು, ಅದು ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾವಾಗಲೂ ಫಸ್ಟು ಲಕ್ಷ್ಮೀ ದೇವಿ ಪೂಜೆ ಫಸ್ಟ್ ಮಾಡಿಸ್ಬೇಕು, ನೆಕ್ಸ್ಟು ಚಿಕ್ಕಮ್ಮನ ಪೂಜೆ ಮಾಡಿಸ್ಬೇಕು ಅಂತ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಂಗೇ ಮಾಡೋದು. ಫಸ್ಟು ಲಕ್ಷ್ಮೀ ದೇವಿ ಪೂಜೆ ಮಾಡಿಸಿ ನೆಕ್ಸ್ಟ್ ಚಿಕ್ಕಮ್ಮನ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ಪೂಜೆ ಏನು ಮಾಡ್ಸೋಕೆ ಹೋಗಲಿಲ್ಲ. ಹಂಗೆ ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ ಊರಿಗೆ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು, ಆ ದೇವಸ್ಥಾನಕ್ಕೆ ಹೊರಟ್ವಿ. ಶ್ರೀ ಕೃಷ್ಣ ಒಂದು ಮಾತು ಹೇಳಿದರೆ, ಸಮುದ್ರ ಎಲ್ಲರಿಗೂ ಒಂದೇ, ಆದರೆ ಈಜು ಬರೋನಿಗೆ ಮುತ್ತುಗಳು ಸಿಗುತ್ತೆ, ಬಲೆ ಹಾಕ್ತವನಿಗೆ ಮೀನು ಸಿಗುತ್ತೆ, ನಿಂತು ನೋಡೋನಿಗೆ ಕಾಲು ಮಾತ್ರ ಒದ್ದೆ ಆಗುತ್ತೆ. ಅದೇ ರೀತಿ ಜೀವನನೂ ಕೂಡ. ಜೀವನ ಎಲ್ಲರಿಗೂ ಒಂದೇ, ಆದರೆ ನಮ್ಮ ಪ್ರಯತ್ನ ಮಾತ್ರ ನಮ್ಮ ಬಲ ಆಗಿರುತ್ತೆ. ಈ ದೇವಸ್ಥಾನ ಬಂದು ಮೆಳ್ಳಿಯಮ್ಮ ಅಂತ ಕರೀತಾರೆ. ಚಾಮುಂಡೇಶ್ವರಿ ದೇವಸ್ಥಾನ ಮೆಳ್ಳಿಯಮ್ಮ ಅಂತ ಕರೀತಾರೆ. ತುಂಬ ಪವರ್ಫುಲ್ ದೇವಸ್ಥಾನ. ಇದನ್ನು ಆ್ಯಕ್ಚುಲಿ ಇವಾಗ ಆದಿಚುಂಚನಗಿರಿಯವರು ಟ್ರಸ್ಟ್ ಅವರು ವಹಿಸ್ಕೊಂಡಿದ್ದಾರೆ. ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಫುಲ್ ಕ್ಯೂನಲ್ಲಿ ಹೋಗಬೇಕಾಗಿತ್ತು, ಅಷ್ಟು ರಶ್ ಇತ್ತು. ಹೊರಗಡೆಯಿಂದ ದೇವರಂತೂ ಕಾಣಿಸ್ತಾ ಇರಲಿಲ್ಲ. ಸೊ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ. ಏನೋ ಈಗ ಎಲ್ಲದಕ್ಕೂ ರೆಸಿಪ್ಟ್ ತೊಗೊಬೇಕಂತ ಹೇಳ್ತಾ ಇದ್ರು. ಪೂಜೆ ಮಾಡಿಸೋದಕ್ಕೂ ರೆಸಿಪ್ಟ್ ತೊಗೋಬೇಕಂತ. ಸೊ ರೆಸಿಪ್ಟ್ ತೊಗೊಂಡು ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಈ ದೇವ್ರ ಹತ್ರ ಏನಾದರೂ ಕೆಲಸ ಎಲ್ಲ ಪೆಂಡಿಂಗ್ ಇದ್ದರೆ ಅಥವಾ ಏನಾದರೂ ಕೆಲಸ ಆಗದೇ ಇದ್ದರೆ ಅದನ್ನು ಬೇಡ್ಕೊಂಡು ಈ ಥರ ಕಾಯಿನ್ ಕಟ್ಟೋದ್ರೆ ಅದು ನಿಜವಾಗ್ಲೂ ಹಾಗೆ ಆಗುತ್ತೆ. ಇದು ಆ್ಯಕ್ಚುಲಿ ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಥರ ನಾವು ಅರ್ಕೆ ಮಾಡಿಕೊಂಡು ಈ ಥರ ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಅದು ಸರಿ ಆಗಲಿ, ನಿನ್ನ ಸನ್ನಿಧಿಗೆ ಬರ್ತೀನಿ ಅಮ್ಮ ಅಂತ ಕೇಳಿಕೊಂಡು ಆಗಿದ್ದಕ್ಕೆ ನಮ್ಗೆ ಅದು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೊಂದು ಪ್ರಾಬ್ಲಮ್ ಆಗಿತ್ತು, ಅದು ಸಾಲ್ವ್ ಆಗಿದೆ. ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ 2 ತಿಂಗಳಿಗೆ ಒಂದು ಸಲ ಬಂದೇ ಬರ್ತೀವಿ. ಬರಲೇಬೇಕು, ಬಂದೇ ಬರ್ತೀವಿ ಆ ಟೈಮ್ಗೆ. ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ಸೊ ದೇವ್ರು ತೋರ್ಸೋದಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿಂದ ನಾವು ಹೊರಟಿದ್ದು ನನ್ನ ಫ್ರೆಂಡ್ ಮನೆಗೆ.
ನನ್ನ ಫ್ರೆಂಡ್ಗೆ ಡೆಲಿವರಿ ಆಗಿತ್ತು, ಪಾಪು ಆಗಿತ್ತು. ಸೊ ಅವಳು ನೋಡಬೇಕಾಗಿತ್ತು, ಪಾಪು ನೋಡಬೇಕಾಗಿತ್ತು. ಡೆಲಿವರಿ ಆಗಿ 3 ಮಂತ್ಸ್ ಆದ್ರೂ ನಮಗೆ ಹೋಗೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ. ಹೇಗಿದ್ರು ಊರಿಗೆ ಬಂದಿದ್ದೀವಲ್ಲ, ಅದು ಒಂದು ಕೆಲಸ ಆಗೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಅವ್ರ ಮನೆಗೆ ಬಂದ್ವಿ. ಬಟ್ ಅಲ್ಲಿ ಕರೆಂಟ್ ಇರಲಿಲ್ಲ, ಕರೆಂಟ್ ಹೋಗಿತ್ತು. ಅಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ ಕ್ಯಾಮ್ರಾದಲ್ಲಿ. ಪಾಪು ಮಲಗಿದೆ ಅಂತ ಹೇಳ್ತಾ ಇದ್ದು. ಪಾಪು ಎದ್ದಾಳವ್ರಿಗೂ ವೆಯ್ಟ್ ಮಾಡೋಣ. ನನ್ನ ಹಸು ಕಪ್ಪಿದೆ, ಹಾಲು ಕೊಡೋದು ಮಾತ್ರ ಬೆಳ್ಳಗಿರುತ್ತೆ. ಯಾಕೆ? ಪಾಪುಗೆ ಎಣ್ಣೆ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಮೈಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಪಾಪನ್ನ ಮಲಗಿಸಿದ್ರು. ಅವ್ನು ಮಲಗ್ತಾನೆ ಇರಲಿಲ್ಲ, ಚೀರಾಡ್ತಾ ಇದ್ದ. ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ಟೈಮ್ ಆಗೇ ಹೋಗಿತ್ತು. ಲಾಸ್ಟ ಕೂಡ ಮಲಗಿತ್ತು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಒಳ್ಳೊಳ್ಳೆ ವಿಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮೀ.